ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಬ್ರಿಗೇಡ್ ನ್ಯೂಸ್ ಕನ್ನಡ. ನಾನು ವಿದ್ಯಾ. ಬೆಂಗಳೂರಲ್ಲಿ ನಡೆದಂತಹ ಡ್ರೀಮ್ ಡ್ಯಾಶ್ ಎನ್ನುವಂತಹ ಕಾಂಪಿಟೇಷನ್, ಈ ಒಂದು ದೊಡ್ಡ ಈವೆಂಟ್ನಲ್ಲಿ ನಮ್ಮ ಬೆಂಗಳೂರಿನ ಹುಡುಗ ಸೆಲೆಕ್ಟ್ ಆಗ್ತಾರೆ ಕರ್ನಾಟಕದಿಂದ. ಅಲ್ಲಿಂದ ಮುಂಬೈಗೆ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಹುಸೇನ್ ಬೋಲ್ಟ್ ಅವರ ಕಡೆಯಿಂದ ಅವಾರ್ಡನ್ನು ಪಡೆದುಕೊಳ್ತಾರೆ. ಇವತ್ತು ನನ್ನ ಜೊತೆಗೆ ಆ ಅವಾರ್ಡನ್ನು ಪಡೆದಿರುವಂತಹ ಕವಿನ್, ಮುದ್ದಾದ ಬಾಲಕ, 8 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ. 11 ವರ್ಷ ಸರಾಗವಾಗಿ ದೊಡ್ಡ ಸಾಧನೆ ಅಂತಾನೆ ಹೇಳ್ಬೋದು. ಇವತ್ತು ಅವ್ರ ಜೊತೆಗೆ ನಾನು ಮಾತಾಡ್ತಾ ಹೋಗ್ತೀನಿ. ಹಾಯ್ ಕವಿನ್. ಹಾಯ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸ್ಪೋರ್ಟ್ಸಲ್ಲಿ ನಾನು ನೋಡಿದ್ದೀವಿ, ಲೈಕ್ ತುಂಬ ಮಕ್ಕಳು ಅಚೀವ್ ಮಾಡೋದು ಲೈಕ್ ಹೇಗೆ ಅಂತ ಅಂದರೆ ಇಲ್ಲೇ ಒಂದು ನಮ್ಮ ಕರ್ನಾಟಕ ಬೌಂಡ್ರಿಯಲ್ಲಿ ಇರ್ತಾರೆ. ಬಟ್ ನೀವು ಕರ್ನಾಟಕದಿಂದ ಮುಂಬೈ ಹುಸೇನ್ ಬೋಲ್ಟ್ ಹೇಗೆ ಸಾಧ್ಯ ಆಯ್ತು ಇದು? ಆ್ಯಕ್ಚುಲಿ ಡ್ರೀಮ್ ಡ್ಯಾಶ್ ಎಂದು ಒಂದು ಸ್ಪೋರ್ಟ್ಸ್ ಕ್ಲಬ್ ಅವರು ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಸೊ ಮೆನಿ ಸ್ಕೂಲ್ಸ್ ಕೇಮ್ ಓವರ್ ದೇರ್. ಸೊ ಇನ್ 100 meter I won. So there they took from overall 28 states. From there we went to Mumbai. We got an email. They said that the Usain Bolt is the chief guest. You got selected for the grand finale. So I went there. Then I got qualified from semis, heats and all. Then there was final. So I was like a bit nervous. Oh, Usain Bolt is there, full competitors. How should I win? Then I won, unfortunately. I can't believe that. Oh, fine. Then I did the both celebration like Justin Gatlin to Usain Bolt. And I was like so happy. ಓಕೆ. ಸೊ ಯಾವ ವರ್ಷದಲ್ಲಿ ನೀವು ಹೋಗಿದ್ದು ಅಲ್ಲಿಗೆ? ಈ ವರ್ಷನೇ ಹೋಗಿದ್ದು. ಓಕೆ. ಈಗ ಸ್ಟಡೀಸ್ ಮತ್ತು ಇದು ಸ್ಪೋರ್ಟ್ಸ್ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಆ್ಯಕ್ಚುಲಿ ನಾನು ಸ್ಕೂಲ್ನಲ್ಲಿ ಟಾಪು. ನಾನು 5th ರ್ಯಾಂಕು. ಸೂಪರ್. ಸೊ ಅದರಲ್ಲಿ ನಾನು ಸ್ಟಡೀಸು ಸ್ಪೋರ್ಟ್ಸು ಸ್ವಲ್ಪ ಮ್ಯಾನೇಜ್ ಮಾಡ್ತೀನಿ. ಯಾಕಂದರೆ ನಾನು ಟ್ಯೂಷನ್ ಕೂಡ ಹೋಗಬೇಕು. ಸೊ ರನ್ನಿಂಗಲ್ಲಿ ಒಲವು, ಎಸ್ಪೆಷಲಿ ಮಕ್ಕಳಿಗೆ ಬೇಗ ಬೆಂಡ್ ಆಗ್ತಾರೆ. ಈ ಸಣ್ಣ ವಯಸ್ಸಲ್ಲಿ ನಾವು ಏನು ಹೇಳ್ಕೊಟ್ರು ಕೂಡ ಅದಕ್ಕೆ ಬೆಂಡ್ ಆಗ್ತಾರೆ, ಜೊತೆಗೆ ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ನಿಮಗೆ ರನ್ನಿಂಗ್ ಅಂತ ಬಂದಾಗ ಸ್ಟಾರ್ಟಿಂಗಲ್ಲಿ ಲೈಕ್ ಏನಾದರೂ ಬಿದ್ದಿದ್ದು ಎಡವಿದ್ದು ಆಮೇಲೆ ಓಕೆ ನಾನು ಮಾಡ್ತೀನಿ ಅಂತ ಅದನ್ನು ಮನಸ್ಸಿಗೆ ತೊಗೊಂಡಿದ್ದು ಹೇಗೆ ಸ್ಟಾರ್ಟ್ ಆಯಿತು? ನಾನು ಅಥ್ಲೆಟಿಕ್ಸ್ ಸ್ಟಾರ್ಟ್ ಮಾಡಿದ್ದು ಲೈಕ್ 8 years. So I was like, okay, I was practicing, getting some medals. So when I went to state level in Chennai, I was doing hurdles. I got twisted my ankle and I fell down. I got a hole in my knees. So after that, it was paining. Then I was like, come, let's do this. I never leave it. So I achieved it. ಓಕೆ. ಸೊ ಮಮ್ಮಿ ಮತ್ತು ಡ್ಯಾಡಿ ಸಪೋರ್ಟ್ ಹೇಗೆ? ಲೈಕ್ ಈಗ ಇಷ್ಟು ಕರ್ನಾಟಕದಿಂದ ಮುಂಬೈಗೆ ಹೋಗಬೇಕು ಅಂತಂದರೆ ಅಫ್ಕೋರ್ಸ್ ನಮ್ಮ ಫ್ಯಾಮಿಲಿ ಸಪೋರ್ಟ್ ತುಂಬಾ ಬೇಕಾಗುತ್ತೆ. ಸ್ಕೂಲಲ್ಲಿ ಯಾವ ಥರ ಸಪೋರ್ಟ್ ಇದೆ, ಜೊತೆಗೆ ಅಲ್ಲಿ ತನಕ ಹೋಗಬೇಕು ಬರಬೇಕು, ಅಪ್ಪ ಅಮ್ಮನ ಕೆಲಸ ಇರುತ್ತೆ, ಅಲ್ಲಿ ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡಿದರು? ಸೊ ನನ್ನ ಅಪ್ಪ ಗೊತ್ತಿರಲಿಲ್ಲ. ಆ ಇಮೇಲ್ ಬಂದಾಗ ಅವನು ಓಕೆ ಫೈನ್ ಲೆಟ್ಸ್ ಡೂ ದಿಸ್. ಆ್ಯಂಡ್ ಫ್ರಮ್ ಸ್ಕೂಲ್ ಸೈಡ್ ದೇ ವಾಸ್ 100% ಸಪೋರ್ಟ್. ನಮ್ಮ PT ಟೀಚರೆಲ್ಲ ಓಕೆ ಇದು ಮಾಡೋ, ಫಸ್ಟ್ ಬರಬೇಕು, ನೀನೇನು ಫಸ್ಟ್ ಸೆಕೆಂಡ್ ಥರ್ಡ್ ಬಂದರೆ ನಾವು ಹ್ಯಾಪಿ, ನೀನು ಸೋತಾಗರೆ ಹ್ಯಾಪಿ ನಾವು. ಓಕೆ. ಸೊ ಇನ್ನೊಂದು ಸ್ಪೋರ್ಟ್ಸ್ ಅಂತ ಬಂದರೆ ಯಾಕೆ ಓನ್ಲಿ ರನ್ನಿಂಗ್ ಚೂಸ್ ಮಾಡಿದ್ರಿ? ಬೇರೆ ಬೇರೆನೂ ಇತ್ತಲ್ವಾ ಅದರಲ್ಲಿ? ವೈ ಓನ್ಲಿ ಲೈಕ್ ರನ್ನಿಂಗ್? Actually, when pre-KG, there was a sports event. So I came first in that. When my daddy saw that, my footwork, my distance of the others, that he got impressed. And his friend and all was saying, let's put him in this. So I was like good in athletics because it's a God-blessed talent. So when I went to athletics and all, I was like, okay. Like coming first in event, I got a main talent from that. ಓಕೆ. ಸೊ ಇನ್ನು ಬೇರೆ ವಿಚಾರಕ್ಕೆ ಲೈಕ್ ಸ್ಪೋರ್ಟ್ಸಿಂದ ನಮ್ಮ ಬಾಡಿ ಫುಲ್ ಫಿಟ್ ಆಗುತ್ತೆ ಅಂತ ಹೇಳ್ತಾರೆ. ನಾಟ್ ಓನ್ಲಿ ಸ್ಪೋರ್ಟ್ಸ್, ಲೈಕ್ ಈಗ ಜಿಮ್ಗೆ ಹೋಗೋದು ಕೂಡ ಏನು ಬೇಡ, ನೀವು ವಾಕ್ ಮಾಡಿ, ರನ್ ಮಾಡಿ, ಅಥವಾ ಒಂದಷ್ಟು ಡಂಬಲ್ಸ್ ಎತ್ತಿ ಸಾಕು, ಅದೇ ಬಾಡಿ ಎಕ್ಸಸೈಸ್ ಆಗುತ್ತೆ ಅಂತ. ಸೊ ಯು ಆರ್ ಸಚ್ ಅ ಯಂಗ್ ಏಜ್. ಇನ್ನು ನಿಮಗೆ ಸ್ಪೋರ್ಟ್ಸಿಂದ ಹೆಲ್ತ್ ಬೆನಿಫಿಟ್ಸ್ ಏನಾಗುತ್ತೆ, ಏನಾಗ್ಬೋದು ಒಂದು ನಿಮ್ಮ ಮೆಮೊರಿ ಪ್ರಕಾರ ಹೇಳೋದಾದ್ರೆ? ಆ್ಯಕ್ಚುಲಿ ಇವತ್ತೆಲ್ಲ ಹೇಳ್ತಾರೆ ಹಿ ಕನ್ಸಿಸ್ಟ್ ಡಯಟ್, ಬಟ್ ನೋ ಡಯಟ್. ವಾಟ್ ಎವರ್ ಇಸ್ ಅಟ್ ಹೋಮ್ ಸ್ಟೇಟ್ ಇನ್ ಟು ಮೈ ಸ್ಟಮಕ್. ಈ 14 years ಆದಮೇಲೆ ನಾನು ನ್ಯೂಟ್ರಿಷನ್ಸ್, ಪ್ರೋಟೀನ್, ಕಾರ್ಬ್ಸ್ ಆ್ಯಂಡ್ ಆಲ್ ಚೆಕ್ ಮಾಡ್ತಾರೆ. ಸೊ ವಾಕಿಂಗು, ಪ್ರಾಕ್ಟೀಸ್, ಈಟ್, ಸ್ಲೀಪ್. ಓಕೆ. ಯಾರು ನಿಮ್ಮ ಒಂದು ರೋಲ್ ಮಾಡೆಲ್ಲು ಅಥವಾ ಡ್ರೀಮು ಈ ಒಂದು ಇದರಲ್ಲಿ? ನಾನು ಇನ್ಸ್ಪಿರೇಷನ್ ಯಾರು? ಆನ್ಸಿ ಸೋಜನ್. ಶಿ ಈಸ್ ಅನ್ ಏಷ್ಯನ್ ಸಿಲ್ವರ್ ಮೆಡಲಿಸ್ಟ್. ಐ ವಾಂಟ್ ಟು ಬಿಕಮ್ ಲೈಕ್ ಹರ್. ಓಕೆ. ಯಾವುದು ಅಂದರೆ ಬೇರೆ ಬೇರೆನೂ ಇದ್ದಾರೆ, ವೈ ಓನ್ಲಿ ಹರ್? ಏನಾದರೂ ಲೈಕ್ ಪರ್ಟಿಕ್ಯುಲರ್ ರೀಸನ್ಸ್ ಇದೆಯಾ ಏನು ಅಂತ? I like her footwork.
her style, and now also she become like a family member for us. Even she's friend with me, and I like her so much. ಓಕೆ, ಇನ್ನು ನೀವು ಹುಸೇನ್ ಬೋಲ್ಟ್ ಅವ್ರನ್ನ ನೋಡಿ ಎಸ್ಪೆಷಲಿ ವಾಟ್ ಯು ಥಾಟ್ ಲೈಕ್ ಒಂದು ಸ್ಟೇಜಲ್ಲಿ ಒಬ್ಬರು ಚೀಫ್ ಗೆಸ್ಟಾಗಿ ಬಂದಿದ್ದಾರೆ, ಅದು ಸಚ್ ದೊಡ್ಡ ಅಚೀವರ್ ಅವರು ಹುಸೇನ್ ಬೋಲ್ಟ್ ಅಂತ ಅಂದರೆ ಅಲ್ವಾ. ಸೊ ನಿಮಗೆ ಅನಿಸಿದ್ದೇನು ಆ ಕ್ಷಣಕ್ಕೆ, ಏನು ಥಿಂಕ್ ಮಾಡಿದ್ರಿ, ಏನು ಬಂತು ನಿಮ್ಮ ಮೈಂಡಿಗೆ ಅಂತ? Actually, he's a world record holder. 100 nalli seri, 200 nalli seri. In TV, we see like he's like short, medium. But when I saw in front, he was like 7'1". I was like, wow, this guy is so great. After that, he was like, come, keep it up. Good, you can achieve more. I got so feeling happy. I took a photo with him. It was good. ಓಕೆ, ನೆಕ್ಸ್ಟು ಇನ್ನು ಸ್ಪೋರ್ಟ್ಸ್ ಅಂತ ಬಿಟ್ಟರೆ ಅದರ್ ದ್ಯಾನ್ ಬೇರೆ ಏನು ಇಷ್ಟ ಆಗುತ್ತೆ ಕವಿನ್ ಅವರಿಗೆ? Studies. ಸ್ಟಡೀಸ್. ಯಾವ ಸಬ್ಜೆಕ್ಟ್ ತುಂಬ ಇಷ್ಟ? Mathematics. ಓಕೆ, ಏನು ಫರ್ದರ್ ನಿಮ್ಮ ಲೈಫಲ್ಲಿ ಇನ್ನೂ ಚಿಕ್ಕ ಏಜ್ ಪರವಾಗಿಲ್ಲ, ಬಟ್ ನಮ್ಮಲ್ಲಿ ಒಂದು ತಲೆಯಲ್ಲಿ ಇರಬೇಕಲ್ಲ, ನಾವು ಓಕೆ ನಾವು ಹೋಗ್ತಾ ಹೋಗ್ತಾ ಈ ದಾರಿಯಲ್ಲಿ ಹೋಗಬೇಕು, ಈ ಸಬ್ಜೆಕ್ಟೇ ತೊಗೋಬೇಕು, ನಾವು ಐದರ್ ಸೈಂಟಿಸ್ಟು ಅಥವಾ ಇಂಜಿನಿಯರ್ ಈ ಥರ ಆಗಬೇಕು ಅಂತ. ನಿಮಗೇನಾಗಕ್ಕೆ ಇಷ್ಟ? ಸ್ಪೋರ್ಟ್ಸ್ ಮ್ಯಾನ್ ಆಗೋಕ್ಕೆ ಇಷ್ಟ. ಓಕೆ, ಇವಾಗ ನೀವು ಸ್ಪೋರ್ಟ್ಸ್ ಮ್ಯಾನ್ ಆದರೆ ಏನಾದರೂ ಅಚೀವ್ ಮಾಡಿದ್ರೆ ನೀವು ರಿಟೈರ್ಡ್ ಆದಮೇಲೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಸೊ ನಾವು ಸೆಟಲ್ಮೆಂಟ್ ಮಾಡಬೇಕು. ಯಾರು ಹೇಳ್ಕೊಟ್ಟಿದ್ದೆಲ್ಲ? ನನ್ನ ಅಪ್ಪ. ಓಕೆ, ಬ್ರೇವಾ ಲೈಕ್ ನೋಡಿ ನಿಮ್ಮ ಥಿಂಕಿಂಗ್ ಈಗಲೇ. ಓಕೆ, ಸೊ ಇದಕ್ಕೆ ಸ್ಪೋರ್ಟ್ಸ್ ಸ್ಟಡೀಸ್ಗೆ ತಕ್ಕಂಗೆ ಬ್ಯಾಲೆನ್ಸ್ ಹೆಂಗಿರುತ್ತೆ? ಇವಾಗ ನಿಮಗೆ ಫ್ರೀಕ್ವೆಂಟಾಗಿ ಸ್ಲೀಪ್ ನಿದ್ದೆನೂ ಮಾಡಬೇಕು, ಜೊತೆಗೆ ಸ್ಪೋರ್ಟ್ಸಿಗೆ ಪ್ರಾಕ್ಟೀಸು ಮಾಡಬೇಕು, ಜೊತೆಗೆ ಸ್ಟಡೀಸು ಮಾಡಬೇಕು, ಅದಲ್ಲದೆ ಮನೆಯಲ್ಲಿ ಪೇರೆಂಟ್ಸ್ ಜೊತೆ ನಿಮ್ಮ ತಂಗಿ ಅವ್ರ ಜೊತೆನೂ ಇದು ಮಾಡಬೇಕು. ನೀವು ಅದಕ್ಕೆ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಟೈಮ್? ಆ್ಯಕ್ಚುಲಿ ನಾನು ಫಸ್ಟು 4 ಗಂಟೆಗೆ ಎದ್ದೊಳ್ತೀನಿ ಬೆಳಗ್ಗೆ. ಪ್ರಾಕ್ಟೀಸು ಹೋದು 16 ಕಿಲೋಮೀಟ್ರ್ ನಾನು ಟ್ರಾವೆಲ್ ಮಾಡಬೇಕು. ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಇಟ್ 6 o'clock. ಸೊ ಐ ಕಮ್ ಗೆಟ್ ರೆಡಿ ಫಾರ್ ಸ್ಕೂಲ್ನಲ್ಲಿ ಹೋಗಬೇಕು, ಅಲ್ಲಿ ಟೀಚ್ ಮಾಡ್ತಾರೆ, ಬರಬೇಕು. ಆಮೇಲೆ ತಿನ್ಕೊಂಡು ಸ್ವಲ್ಪ ನಿದ್ದೆ ಮಾಡಿ ಟ್ಯೂಷನ್ಗೆ ಹೋಗಬೇಕು. ಆಮೇಲೆ ಬಂದು ಫ್ಯಾಮಿಲಿ ಜೊತೆ ನಾನು ಸ್ಪೆಂಡ್ ಮಾಡ್ತೀನಿ. ಇದೇ ಮಾಡಿ ಮಾಡಿ ಅಡಾಪ್ಟ್ ಆಗಿದೆ. ಓಕೆ, ಸೊ ನಿಮ್ಮ ಪ್ರಾಕ್ಟೀಸ್ ಏನಿದ್ರು ಮಾರ್ನಿಂಗ್ ಟೈಮ್? ಹಾಂ. ಓಕೆ, ಯಾರು ನಿಮ್ಮ ಟ್ರೈನರ್? ಬಿಂದು ರಾಣಿ ಮ್ಯಾಮ್. ಓಕೆ, ಶೀಸ್ ಅನ್ ಏಷ್ಯನ್ ಮೆಡಲಿಸ್ಟ್. ಓಕೆ, ಎಲ್ಲಿ ನಿಮಗೆ ಟ್ರೈನ್ ಮಾಡಿದವರು? ಎಷ್ಟು ಮಕ್ಕಳು ಬರ್ತಾರೆ ಅವ್ರ ಹತ್ರ? ಒಂದು ಲೈಕ್ ಸಮ್ ಅರೌಂಡ್ 30 ಪೀಪಲ್ಸ್. ಆ್ಯಂಡ್ ಶಿ ಟ್ರೈನ್ಸ್ ಇನ್ ಕಂಠೀರವ ಸ್ಟೇಡಿಯಂ. ಕಂಠೀರವ. ನೀವು ಇಲ್ಲಿಂದ ಕಂಠೀರವ ಸ್ಟೇಡಿಯಂಗೆ ಹೋಗ್ತೀರಾ? ಸೂಪರ್, ತುಂಬ ಹತ್ತಿರ ಇದೆ ಇಲ್ಲಿಂದ ಜಿಗದ್ರಲ್ಲಿಗೆ. ಎಷ್ಟು ಅವರ್ ತಗೊಳ್ತೀರಾ? 45 minutes ಅಕ್ಕ. ಸೊ 4 o'clock ಎದ್ದು ಹೋಗಿ ಬರೋಷ್ಟರಲ್ಲಿ ಟಯರ್ಡ್ ಆಗಿ ತಿಂಡಿ ತಿನ್ಕೊಂಡು ಸ್ಕೂಲು. ಸೊ ನಿಮಗೆ ಓಕೆ, ಒನ್ ಥಿಂಗ್, ಬೆಂಗಳೂರು ಟ್ರಾಫಿಕ್ ಬಗ್ಗೆ ಏನು ಅನಿಸುತ್ತೆ? ಟ್ರಾಫಿಕ್ ಇಲ್ಲಾಂದರೆ ಹೋಗಿದೆ, ಟ್ರಾಫಿಕ್ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಓಕೆ, ಈಗ ನಮ್ಮ ಫಾರ್ ಎಕ್ಸಾಂಪಲ್ ಯೋಚನೆ ಮಾಡಿ, ನಮ್ಮ ಈ ಇಂಟರ್ವ್ಯೂನ ಐದರ್ CM ಆರ್ DCM ನೋಡ್ತಿರ್ತಾರೆ ಅಂತ ಅಂದ್ಕೊಳ್ಳಿ. ಏನು ಹೇಳ್ತೀರಾ ಈ ಟ್ರಾಫಿಕ್ ಬಗ್ಗೆ? ಈ ಡಿಸ್ಟೆನ್ಸು, ಮಧ್ಯ ಮಧ್ಯ ರೋಡು, ಗುಂಡಿ ಸ್ವಲ್ಪ ಮೇಂಟೆನೆನ್ಸ್ ಮಾಡಬೇಕು. ರೋಡು ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಇದೆ. ಆಮೇಲೆ ಸ್ವಲ್ಪ ಮೇಂಟೆನೆನ್ಸ್ ಮಾಡಬೇಕು. ಏನು ಮೇಂಟೈನ್ ಮಾಡಬೇಕು? ಆ ರೋಡನ್ನು, ಟ್ರಾಫಿಕ್ ಲೈನು, ಅಲ್ಲಿ ಸ್ವಲ್ಪ ಮಡಿ ವಾಟರ್ ಕೂಡ ಇದೆ. ಇಲ್ಲೇ ನೀವು ನೋಡಿ, ಮಳೆ ಬಂದರೆ ಚೇರ್ಚೆಗರಿ ಆಗುತ್ತೆ. ಓಕೆ, ಸೊ ನೀವು ಇಫ್ ಯು ಆರ್ ಅಪ್ಕಮಿಂಗ್ ಪಾಲಿಟಿಷಿಯನ್, ನಿಮ್ಮ ತಲೆಯಲ್ಲಿ ಏನಿರ್ಬೋದು? ಇದು ಸರಿ ಮಾಡಬೇಕು, ಇಲ್ಲಾಂದರೆ ಚೀಫ್ ಮಿನಿಸ್ಟರ್ ಆದರೆ ನಾನು ಈ ರೋಡನ್ನು ಸರಿ ಮಾಡಬೇಕು, ಎಲ್ಲವನ್ನು ಕ್ಲೀನಾಗಿ ಇರಬೇಕು. ನೀವು ಚೀಫ್ ಮಿನಿಸ್ಟರ್ ಆದರೆ ಕರ್ನಾಟಕದಲ್ಲೇ ಇರ್ತೀರಾ? ಹಾಂ, ಪಕ್ಕ. ಸೂಪರ್. ಅದೇ ಬ್ಯಾಂಗ್ಳೂರಿನಲ್ಲಿ ಇರ್ತೀನಿ. ಬ್ಯಾಂಗ್ಳೂರಲ್ಲಿ ಇರ್ತೀರಾ? ಓಕೆ, ಹೇಳಿ. ಸೊ ಟೀಚರ್ಸ್ ಹೆಂಗೆ ಗೈಡ್ ಮಾಡ್ತಾರೆ, ಹೇಗೆ ಸಪೋರ್ಟ್ ಮಾಡ್ತಾರೆ? ಇವಾಗ ನೋಡಿ, ಎಕ್ಸಾಮ್ಸ್ ಇರುತ್ತೆ ಅಥವಾ ಕ್ಲಾಸಸ್ ನೀವು ಬಂಕ್ ಮಾಡ್ತೀರಾ, ಎಲ್ಲೋ ಪ್ರಾಕ್ಟೀಸ್ ಸೆಷನ್ ಅಥವಾ ಯಾವುದೋ ಕಾಂಪಿಟೇಷನ್ಗೆ ಹೋಗಿರ್ತೀರ ಅಂದಾಗ ಮೇನ್ ಕ್ಲಾಸಸ್ಸು ಲೆಸನ್ಸ್ ಆಗಿಬಿಟ್ಟಿರತ್ತೆ. ಸೊ ನೀವು ವಾಪಸ್ ಬಂದಾಗ ಹೆಂಗೆ ಕನ್ವೆ ಮಾಡ್ತಾರೆ? ಯಾವ ಥರ ನಿಮ್ಮ ಮತ್ತು ಟೀಚರ್ಸ್ ಬಾಂಡಿಂಗ್ ಇದೆ? ಆ್ಯಕ್ಚುಲಿ ನನಗೆ like 8:30 if the school starts, I'll reach like 8:45. I have permission letter. They will like, okay fine, you're an achiever, you're a sportsman, I'll give you permission. And if I miss some important lessons also, ಅವ್ರು ಹೇಳ್ಕೊಡ್ತಾರೆ, ಲೈಕ್ ಸ್ಪೆಷಲ್ ಕ್ಲಾಸ್ ಆಗಿ. ನಾನು ಲಾಸ್ಟ್ ಪೀರಿಯಡ್ ಅವ್ರ ಕ್ಲಾಸ್ಗೆ ಹೋಗಿಬಿಟ್ಟು ಅವ್ರು ಕತ್ಕೊಡ್ತಾರೆ. ಓಕೆ, ಇನ್ನು ಸ್ಪೋರ್ಟ್ಸ್ ಫೀಲ್ಡಲ್ಲಿ ಯಾರು ನಿಮ್ಮ ಬೆಸ್ಟ್ ಫ್ರೆಂಡ್ಸು? ಅವರು ಹೆಂಗೆ, ಎಲ್ಲಿದ್ದಾರೆ?
ನನ್ನ ಬೆಸ್ಟ್ ಫ್ರೆಂಡ್ಸು ಈ ಸ್ಪೋರ್ಟ್ಸ್ ಪ್ರಾಕ್ಟೀಸಿಂದಲೇ ಅವರ ಹಲ್ಸೂರು ಕಡೆ ಇರ್ತಾರೆ. ನನ್ನ ಸ್ಕೂಲ್ ಫ್ರೆಂಡ್ಸು ಇಲ್ಲೇ. ಓಕೆ. ಸೊ ಇನ್ನು ಕಮಿಂಗ್ ಟು ನಿಮ್ಮ ಮನೆಗೆ ಬರೋದಾದರೆ, ಸೊ ಇಲ್ಲಿ ಯಾವ ಥರದ ಸಪೋರ್ಟ್ ಇದೆ? ಅಜ್ಜ ಅಜ್ಜಿ ಇದ್ದಾರೆ, ಅಪ್ಪ ಅಮ್ಮ ಇಬ್ಬರು ಫುಲ್ ಲೈಕ್ ಬ್ಯುಸಿ ವರ್ಕರು, ತಂಗಿ. ಸೊ ಅದೊಂದು ಒಂದು ತಲೆಯಲ್ಲಿ ಇರುತ್ತಲ್ವಾ, ಅಪ್ಪ ಅಮ್ಮ ಲೇಟಾಗಿ ಬರ್ತಾರೆ, ನನಗೇನು ಹೇಳ್ಕೋಬೇಕು ಸಿಗಲ್ಲ ಅಂತ ಅಂದಾಗ ಹೆಂಗೆ ಕನ್ವೆ ಮಾಡ್ತೀರಾ ಅದನ್ನ? ನನ್ನ ಅಪ್ಪ ಫಾರ್ ಎಕ್ಸಾಂಪಲ್ ಇಫ್ ಯು ಗೋ ಫಾಸ್ಟ್ ವಿಲ್ ಕಮ್ ಅಟ್ 7 o'clock, ಸಮ್ಟೈಮ್ಸ್ ವಿಲ್ ಗೆಟ್ ಸಮ್ 9-11. ಸೊ ನಾನು ಫೋನ್ನಲ್ಲೇ ಕನ್ವೆ ಮಾಡ್ತೀನಿ. ಅವ್ರು ಕೂಡ ಓಕೆ ನಾನು ಬರ್ತೀನಿ, ನಾನು ನೋಡೋಣ. ಓಕೆ. ಬೇರೆ ಎಲ್ಲೆಲ್ಲಿ ಕಾಂಪಿಟ್ ಮಾಡಬೇಕು ಅಂತ ಆಸೆ ಇದೆ? ಯಾವ್ಯಾವ ಸ್ಪರ್ಧೆಗಳಲ್ಲಿ? ಜೊತೆಗೆ ಇವಾಗ 100ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿರೋದು, ಅಪ್ಕಮಿಂಗ್ ಎಷ್ಟರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತಿದೆ? ಅಪ್ಕಮಿಂಗ್ ನಾನು ಅಬ್ರಾಡ್ ಈ ಕಾಂಪಿಟೇಷನಲ್ಲಿ ಹೋಗಬೇಕು. ಇವತ್ತು ಇಂಡಿಯನ್ ಮೆಂಟಾಲಿಟಿ ನನಗೆ ಗೊತ್ತಾಯಿತು, ಅವ್ರು ಹೆಂಗೆ ಬರ್ತಾರೆ. ಇವತ್ತು ಅಬ್ರಾಡ್ ಹೋದರೆ ಅವ್ರು ಡಿಫ್ರೆಂಟಾಗಿ ಬಿಲ್ಡ್ ಆಗಿದ್ದಾರೆ. ಸೊ ನಾನು ಅವ್ರದ್ದು ಕೂಡ ಅಡ್ಯಾಪ್ಟ್ ಮಾಡಿ ಅವರವ್ರ ಎಬಿಲಿಟಿಯನ್ನು ತಿಳ್ಕೊಬೇಕು. ಏನು ಡಿಫ್ರೆಂಟ್ ಆಗಿದ್ದಾರೆ ಅಬ್ರಾಡ್ ಅವರು ಲೈಕ್ ಇಂಡಿಯಾಗಿಂತ? ಇಂಡಿಯಾ ಅಂದರೆ ನಿಮಗೆ ಏಜ್ ಇದೆ, ನೋಡೋಣ ಅಲ್ಲಿ ನಿಮಗೆ ಏಜ್ ಇದೆ, ಕರೆಕ್ಟಾಗಿ ಮಾಡೋ ನೀನು ಅಷ್ಟೇ. ಓಕೆ. ಸೊ ಇನ್ನು ಈ ಟೂರ್ನಮೆಂಟ್ಸಲ್ಲೆಲ್ಲ ಒಂದಷ್ಟು ಫೇವರಿಸಮ್ ನಡೆಯುತ್ತೆ ಅಂತ ಹೇಳ್ತಾರೆ. ಲೈಕ್ ನಾವು ಕೇಳ್ಪಟ್ಟಿದ್ದೀವಿ, ಸಿನ್ಸ್ ವಿ ಆರ್ ಲೈಕ್ ಸೋ ಮೆನಿ ಇಯರ್ಸ್ ಇನ್ ಮೀಡಿಯಾ, ಅಲ್ಲೂ ಫೇವರಿಸಮ್ ಆಗುತ್ತೆ. ಅವ್ರ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಅಥವಾ ಗೊತ್ತಿರೋರನ್ನ ಬೇಗ ಗುರುತಿಸೋದು, ಅವ್ರಿಗೆ ಬೇಗ ಅವಕಾಶ ಕೊಡೋದು, ಗೊತ್ತಿಲ್ಲದೆ ಇರೋರಿಗೆ ಸ್ವಲ್ಪ ಆಯಿತು ನಿಲ್ಲಿ ಕೊಡೋಣ ಅನ್ನೋ ಥರದ್ದು. ನಿಮಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಇಲ್ಲ ಅಕ್ಕ, ನನ್ನ ಅಪ್ಪ ನನಗೆ ಫುಲ್ ಸಪೋರ್ಟ್ ಇದ್ದಾರೆ. ಫ್ರಮ್ ಪ್ರಿ ಕೆ ಜಿ ಐ ಸೆಡ್ ನೋ ನೌ ಇಟ್ ಸೆಲ್ಫ್ ಈಸ್ ಗಿವಿಂಗ್ ಮಿ ಫುಲ್ ಸಪೋರ್ಟ್. ಪ್ರಿ ಕೆ ಜಿ ಅಂದರೆ ನಾನು ಅವತ್ತು 5 years ಇಲ್ಲ 3 ಮಿನಿಮಮ್. ನನ್ನ ಅಪ್ಪ ಅವರೇ ಪ್ರಾಕ್ಟೀಸ್ ಕೊಡ್ತಾರೆ ನನಗೆ, ಸುಮ್ಮನೆ ಫುಟ್ ವರ್ಕು, ಸ್ಟೇರ್ಸು ಅದೇ ಅಕ್ಕ. ಫೇವರಿಸಮ್ ಟೂರ್ನಮೆಂಟ್ಸಲ್ಲಿ ಫೇವರಿಸಮ್ ಆ ಥರದ್ದು ನೀವು ನೋಡಿದ್ದಿದೆಯಾ ಅಂತ? ಅಕ್ಕ ಚೆನ್ನಾಗಿದೆ. ಸಮ್ ಈವೆಂಟ್ಸ್ ಲೈಕ್ ಎಲ್ಲ ಸ್ಟೇಟಲ್ಲಿ ಆಗುತ್ತೆ. ನಾನು ಫುಲ್ ಸೌತ್ ಮೀಡಿಯಾನೇ ಹೋಗಿ. ಓಕೆ. ನೀವು ಇಲ್ಲಿವರೆಗೂ ಎಲ್ಲೆಲ್ಲಿ ಲೈಕ್ ಹೋಗಿ ಟೂರ್ನಮೆಂಟ್ಸ್ ಅಟೆಂಡ್ ಮಾಡಿ ಬಂದಿದ್ದೀರಾ? ಇಂಟರ್ನ್ಯಾಷನಲ್ ಅಂದರೆ ಇದೆ ನನ್ನ ಫಸ್ಟ್ ಟ್ರಿಪ್ಪು UAE. ಆಮೇಲೆ ಈ ಸ್ಟೇಟ್ಸು ಕರ್ನಾಟಕ, ತಮಿಳ್ನಾಡು, ಕೇರಳ, ಹೈದ್ರಾಬಾದಲ್ಲೇ ಹೋಗಿದೆ. ಓಕೆ. ಸೊ ಅಷ್ಟೆಲ್ಲ ಟ್ರಾವೆಲ್ ಮಾಡಿದ್ದು ನಿಮಗೆ ಏನು ಅನಿಸ್ತು? ಮೈಂಡಲ್ಲಿ ಏನು ಬಂತು? ನಾನು ಮೆಡಲ್ ಆಗಬೇಕು, ಪೋಡಿಯಮ್ನಲ್ಲಿ 100% ಇರಬೇಕು. ಓಕೆ. ಓಕೆ. ಯಾರೆಲ್ಲ ಲೈಕ್ ಸ್ಪೋರ್ಟ್ಸ್ ಮ್ಯಾನಲ್ಲಿ ಬಂದಿದ್ರು, ಲೈಕ್ ಅಲ್ಲಿ ಗೆಸ್ಟ್ ಆಗಿ? ಒಂದು ಹುಸೇನ್ ಬೋಲ್ಟ್, ಬೇರೆ ಯಾರ್ಯಾರನ್ನೆಲ್ಲ ನೋಡಿದ್ರಿ ನೀವು? ಸಮ್ಟೈಮ್ಸ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಬರ್ತಾರೆ, ಇಲ್ಲ ಸಮ್ ಸ್ಪೋರ್ಟ್ಸ್ ಮ್ಯಾನ್, ಕೋಚಸ್ ಎಲ್ಲ ಬರ್ತಾರೆ ಅಕ್ಕ. ಓಕೆ. ಸೊ ಈಗ ನೀವು ನಿಮ್ಮ ಕೋಚ್ ಹೇಳಿದ್ರಲ್ಲ ಅಟ್ ಪ್ರೆಸೆಂಟು, ಲೈಕ್ ಅವರನ್ನೇ ಚೂಸ್ ಮಾಡಿದ್ದು ಏನು ರೀಸನ್ನು? ಅಂದರೆ ಬೇರೆ ಯಾರಾದರೂ ನಿಮ್ಗೆ ಸಜೆಸ್ಟ್ ಮಾಡಿದರೆ ಇವ್ರ ಹತ್ರ ಹೋಗಿ, ಅಥವಾ ನೀವು ಅವ್ರ ವರ್ಕ್ ನೋಡಿ ಇಲ್ಲ ಇವ್ರ ಹತ್ರನೇ ಹೋಗೋಣ ಅನ್ನಿಸ್ತಾ? ಇಲ್ಲ, ಅವ್ರ ವರ್ಕ್ ನೋಡಿ ನಾವು ಇವನನ್ನು ಹೋಗಬೇಕು. ಓಕೆ. ಅವ್ರು ಏನೇನೆಲ್ಲ ಅಚೀವ್ ಮಾಡಿದ್ದಾರೆ? ಶೀಸ್ ಅನ್ ಏಷ್ಯನ್ ಮೆಡಲಿಸ್ಟ್. ಅವ್ರು ಕೂಡ ಸೋ ಮೆನಿ ನ್ಯಾಷನಲ್ ಅಥ್ಲೀಟ್ಸ್ನ ಟ್ರೈನ್ ಮಾಡಿದ್ದಾರೆ. ಈವನ್ ಶಿ ಟ್ರೈನ್ ನಿಯೋಲಕ. ಶಿ ರಿಪ್ರೆಸೆಂಟೆಡ್ ಇಂಡಿಯಾ 3 times. ನಾವು ಪ್ರತೀಕನ he represented ಕರ್ನಾಟಕ ಆ್ಯಂಡ್ ಮೋರಕ. ಓಕೆ. ಎಷ್ಟು ಅವರ್ಸ್ ಸ್ಲೀಪ್ ಮಾಡ್ತೀರಾ? ಓಕೆ. ಓಕೆ. ಎಷ್ಟು ಅವರ್ಸ್ ಸ್ಲೀಪ್ ಮಾಡ್ತೀರಾ? ಏನು ಫುಡ್ ತಿಂತೀರಾ? ಲೈಕ್ ಅದಕ್ಕೆ ಹೇಳ್ತಾರಲ್ಲ ಈ ಥರದ್ದೇ ಫುಡ್ ಜಾಸ್ತಿ ಕನ್ಸ್ಯೂಮ್ ಮಾಡಿ, ಲೈಕ್ ಪ್ರೋಟೀನ್ಸ್ ಮತ್ತು ಫೈಬರ್ ಆ ಥರದ್ದೆಲ್ಲ. ಹೇಗೆ ಆ ಫುಡ್ ಡಯಟ್ ಹೆಂಗಿರುತ್ತೆ, ಜೊತೆಗೆ ಸ್ಲೀಪ್ ಟೈಮ್ ಹೆಂಗಿರುತ್ತೆ? ಸ್ಲೀಪ್ ಟೈಮಿಂಗ್ 6 hours ಅಕ್ಕ. ಇವತ್ತು ನಾನು ಹೇಳಿದೆ ಅಲ್ವಾ 4 ಗಂಟೆಗೆ ಇರೋದು. ಈ ಡಯಟ್ ಎಲ್ಲ ಇಲ್ಲ ಅಕ್ಕ. ಜಸ್ಟ್ ವಾಟ್ ಎವರ್ ಇಸ್ ಇಟ್ ಅಟ್ ಹೋಮ್, ಸ್ಟ್ರೇಟ್ ಇನ್ ಮೈ ಸ್ಟಮಕ್. ಆಚೆ ಕಡೆ ತಿನ್ನಲ್ಲ? ಆಚೆ ಕಡೆ ಒನ್ಸ್ ಇನ್ ಅ ಮಂತ್. ಏನು ತಿನ್ನೋದು ಆಚೆ ಕಡೆ? KFC. ಒನ್ಸ್ ಇನ್ ಅ ಮಂತ್? ಸೀರಿಯಸ್ಲಿ? ಮನೇಲೆ ಮಾಡ್ತಾರಾ ಮತ್ತೆ ಎಲ್ಲ? ಹಾಂ. ಓಕೆ. ವಾಟ್ ಬೆಸ್ಟ್ ಫುಡ್? ಅಮ್ಮ ಅವ್ರ ಅಜ್ಜಿ ಕುಕ್? ಅಜ್ಜಿಯಾ? ಏನು ಚೆನ್ನಾಗಿ ಮಾಡ್ತಾರೆ ನಮಗೆ? ಚಿಕನ್ ಬಿರಿಯಾನಿ. ಓಕೆ. ಸೊ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ? ಫ್ರೆಂಡ್ಸ್ ನಿಮ್ಮ ಈ ಒಂದು ಅಚೀವ್ಮೆಂಟ್, ಲೈಕ್ ಇಷ್ಟು ಚಿಕ್ಕ ಏಜಲ್ಲಿ ಹುಸೇನ್ ಬೋಲ್ಟ್ ಮೀಟ್ ಮಾಡಿದ್ದು, ಇಷ್ಟು ಅವಾರ್ಡ್ಸ್ ತೊಗೊಂಡಿದ್ದು ಏನು ಹೇಳ್ತಾರೆ? ಅವ್ರು ಫುಲ್ ಕಂಗ್ರ್ಯಾಚುಲೇಷನ್. ಈ ಇಂಟರ್ನ್ಯಾಷನಲ್ ಮೆಡಲ್ ಕೂಡ ನಾನು ತೊಗೊಳ್ತೀನಿ. ಅಲ್ಲಿ ನಾನು ತೋರಿಸಿದೆ, ಅವರು ಯಾಕೆ ಎಷ್ಟು ದೊಡ್ಡ ಮೆಡಲು ನೀನು ತೊಗೊಂಡಿಯಾ, ಚಿಕ್ಕದೇ ತೊಗೊಂಡು ಬರಲ್ವಾ? ಓಕೆ. ನಿಮ್ಮ 3 ಇಂಟರ್ನ್ಯಾಷನಲ್ ಮೆಡಲ್ಸ್ ಬಂದಿದ್ದಲ್ಲ, ತೋರಿಸಿ ಆ ಮೆಡಲ್ಸು. ಇದು ಆ ಮೆಡಲ್ಸು. ಈ ಗೋಲ್ಡ್ ಲಾಂಗ್ ಜಂಪ್ನಲ್ಲಿ, ಓಕೆ, ಆ್ಯಂಡ್ ಈ ಸಿಲ್ವರ್ ಹರ್ಡಲ್ಸ್ನಲ್ಲಿ. ಇದು ಲಾಂಗ್ ಜಂಪಲ್ಲಿ. ಓಕೆ. ಈ ಗೋಲ್ಡ್ ಲಾಂಗ್ ಜಂಪ್ನಲ್ಲಿ ಹಿಂಗೆ ಇಟ್ಕೊಳ್ಳಿ.
ಇಲ್ಲಿ ಕ್ಯಾಮ್ರಾಗೆ ಹಿಂಗೆ. ಓಕೆ, ಸೊ ಈ ಗೋಲ್ಡು ಎಲ್ಲಿ ಸಿಕ್ಕಿದ್ದು ನಿಮಗೆ? ಇದು UAE ಸಿಕ್ಕಿತ್ತು, ಅದು ದುಬೈನಲ್ಲಿ. ದುಬೈ. ಯಾವ ಕಾಂಪಿಟೇಷನ್ಗೆ? ಇದು ಲಾಂಗ್ ಜಂಪ್ನಲ್ಲಿ. ಓಕೆ, ಎಷ್ಟು ಜನ ಇದ್ರು ಆ ಕಾಂಪಿಟೇಷನಲ್ಲಿ? ಕಾಂಪಿಟೇಷನ್ ಟಫ್ ಆಗಿತ್ತು, ಕಾಂಪಿಟೇಟರ್ಸ್ ಫುಲ್ ಇನ್ಬಿಲ್ಡ್ ಆಗಿದ್ದಾರೆ, ಮೆಂಟಾಲಿಟಿನಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ. ಓಕೆ, ಅಂದರೆ ಇದು ವೆಯ್ಟಲ್ಲಿ ನಡೆಯೋದಾ ಏಜ್ ವೈಸ್ ನಡೆಯೋದಾ? ಏಜ್ ವೈಸ್. ಓಕೆ, ಎಷ್ಟು 11 ಇಯರ್ಸ್ ಏಜಲ್ಲಿ ನಡೆದಿರೋದಾ? ಅಂಡರ್ 12. ಅಂಡರ್ 12. ಓಕೆ, ಎಷ್ಟು ಜನ ಇದ್ರು ಟೋಟಲ್ ಕಾಂಪಿಟೇಟರ್ಸ್? ಅರೌಂಡ್ 20. ಓ 20, ಅದರಲ್ಲಿ ನಿಮಗೆ ಗೋಲ್ಡ್ ಮೆಡಲ್. ಐ ಸೂಪರ್. ಓಕೆ, ನೈಸ್. ಅವರು ಕೂಡ ಡಿಫ್ರೆಂಟ್ ಕಂಟ್ರೀಸ್ನಲ್ಲಿ ಬಂದಿದ್ದಾರೆ. ನಾರ್ವೆ, ಫಿನ್ಲ್ಯಾಂಡ್, ಸ್ವೀಡನ್, ಸೌತ್ ಆಫ್ರಿಕಾ, UAE ಎಕ್ಸ್ಪೆಷಲಿ. ನಾನೇ ಒಬ್ಬನೇ ಹೋಗಿದ್ದು ಇಂಡಿಯನ್. ಸೂಪರ್. ಓಕೆ, ನೆಕ್ಸ್ಟ್ ಇನ್ನೊಂದು ಸಿಲ್ವರ್ ಮೆಡಲ್ ಬಂದಿದೆ ನಿಮಗೆ. ಅದು ಹರ್ಡಲ್ಸಲ್ಲಿ. ಹರ್ಡಲ್ಸಲ್ಲಿ. ಓಕೆ, ಸೊ ಎಕ್ಸ್ಕ್ಯೂಸ್ ಮೀ, ಇಟ್ಕೊಳ್ಳಿ. ಓಕೆ, ಇದು ಯಾವುದಕ್ಕೆ ಸಿಕ್ಕಿರೋದು ಸಿಲ್ವರ್ ಮೆಡಲ್? ಇದು ಹರ್ಡಲ್ಸಲ್ಲಿ ಸಿಕ್ಕಿದ್ದು. ಹರ್ಡಲ್ಸಲ್ಲಿ. ಓಕೆ, ಅಲ್ಲಿ ಎಷ್ಟು ಜನ ಪಾರ್ಟಿಸಿಪೆಂಟ್ಸ್ ಇದ್ರು? ಅರೌಂಡ್ 17. 17. ಓಕೆ, ನೈಸ್. ಅದು ಬೇರೆ ಬೇರೆ ಕಂಟ್ರೀಸಿಂದನಾ? ಹಾಂ, ಬೇರೆ ಬೇರೆ ಕಂಟ್ರೀಸಿಂದ. ಓಕೆ, ಯಾರು ಫ್ರೆಂಡ್ ಆಗಲಿಲ್ವಾ ಅಲ್ಲಿ ನಿಮಗೆ? ಫ್ರೆಂಡ್ ಆಗಿದ್ದಾರೆ. ನಾರ್ವೆ, ಇಂಗ್ಲೆಂಡು, ಅವ್ರು ಕೂಡ ಚೆನ್ನಾಗಿದೆ. ನೀನು ಚೆನ್ನಾಗಿ ಮಾಡ್ತೀನಿ. ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್? ಬಾಯ್ ಫ್ರೆಂಡ್. ನೈಸ್. ಓಕೆ, ಇನ್ನೊಂದು ಬ್ರೌನ್ಸ್ ಮೆಡಲ್ ಬಂದಿದೆ ನಿಮಗೆ. ಓಕೆ, ಇದು ಯಾವ? ಇದು 80 ಮೀಟರ್ ಸ್ಪ್ರಿಂಟ್ಸ್ನಲ್ಲಿ. 80 ಮೀಟರ್ ಸ್ಪ್ರಿಂಟ್ಸಲ್ಲಿ. ಓಕೆ, ನೈಸ್. ಅಲ್ಲಿ ಎಷ್ಟು ಜನ ಕಾಂಪಿಟೇಟರ್ಸ್ ಇದ್ರು? ಅಲ್ಲಿ ಲೈಕ್ ಅರೌಂಡ್ 37. ಓ, ಓಕೆ, ತುಂಬ ಟಫ್ ಇತ್ತು. ಓಕೆ, ಸೊ ಅದು ಬ್ಯಾಕ್ ಟು ಬ್ಯಾಕ್ ಈವೆಂಟ್ಸ್. ನನಗೆ ರೆಸ್ಟ್ ಕೂಡ ಸಿಕ್ಕಿಲ್ಲ. ಲಾಂಗ್ ಜಂಪ್ನಲ್ಲಿ ಫಸ್ಟ್ ಈವೆಂಟ್ ನಾನು ಫ್ರೆಶ್ ಆಗಿದೆ. ಓಕೆ, ವೆಯ್ಟ್ ತುಂಬ ಕಡಿಮೆ, ನೀವು ಒಬ್ಬರೇ ಇದ್ದಿದ್ದು ಅನ್ಸುತ್ತಲ್ವಾ? ಎಲ್ಲ ಹೆವಿ ವೆಯ್ಟ್ ಅನ್ಸುತ್ತಲ್ಲ? ಅಕ್ಕ. ಸೊ ಪ್ರಾಬಬ್ಲಿ ಅದು ಸ್ವಲ್ಪ ನಿಮಗೆ ಕಷ್ಟ ಆಗಿರ್ಬೋದು. ಇಲ್ಲ ಅಕ್ಕ, ಫಾರ್ ಎಕ್ಸಾಂಪಲ್ ನೀವು ಒಂದು ಟ್ರೀ ಪ್ಲಾಂಟ್ ಮಾಡ್ತೀರಾ ಅಂದರೆ ಅದು ಗ್ರೋ ಆಗುತ್ತೆ, ಸ್ಟ್ರಾಂಗ್ ಆಗೇ ಆಗುತ್ತೆ. ಸೊ ಹಂಗೆ ನಾನು. ಓಕೆ, ಸೊ ಸ್ಪೋರ್ಟ್ಸಲ್ಲಿ ಏನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಫರ್ದರ್ ಫ್ಯೂಚರ್? ಯಾಕಂದರೆ ಈಗ ನೀವು ಹೇಳ್ದಂಗೆ ಗಿಡ ನೆಡಬೇಕಾದ್ರೆ ನಾವು ಸರಿಯಾಗಿ ಗೊಬ್ಬರ ಹಾಕಬೇಕು, ಇಲ್ಲಾಂದರೆ ಅದಕ್ಕೆಲ್ಲ ಹುಳುಗಳು ಬಂದು ಮೆತ್ಕೊಂಡು ಗಿಡ ಹಾಳಾಗಿಬಿಡುತ್ತೆ. ಸೊ ಹೇಳಿ, ಏನು ಎಕ್ಸ್ಪ್ಲೋರ್ ಮಾಡಬೇಕು, ಏನು ಡ್ರೀಮ್ ಇದೆ ಸ್ಪೋರ್ಟ್ಸಲ್ಲಿ? ಆ್ಯಕ್ಚುಲಿ ನನ್ನ ಗೋಲು ಒಂದು ಒಲಿಂಪಿಕ್ ಮೆಡಲ್ನಲ್ಲಿ ನಾನು ತೊಗೋಬೇಕು, ಅದು ಇಂಡಿಯಾ ರಿಪ್ರೆಸೆಂಟ್ ಮಾಡಿ. ಓಕೆ, ಒಲಿಂಪಿಕ್ನಲ್ಲಿ ಕೂಡ ಸರಿಯಿಲ್ಲ, ವರ್ಲ್ಡ್ ಚಾಂಪಿಯನ್, ಡೈಮಂಡ್ ಲೀಗ್ ಆ್ಯಂಡ್ ಒಲಿಂಪಿಕ್ಸ್. ಓಕೆ, ಸೂಪರ್. ಆ್ಯಂಡ್ ಈ ಟೈಮಿಗೆ ನಿಮಗೆ ಮಮ್ಮಿ ಡ್ಯಾಡಿ ಸಪೋರ್ಟ್ ಮಾಡಿದ್ದಾರೆ, ಟೀಚರ್ಸ್ ಸಪೋರ್ಟ್ ಮಾಡಿದ್ದಾರೆ, ನಿಮ್ಮ ಅಜ್ಜ ಅಜ್ಜಿ ಸಪೋರ್ಟ್ ಮಾಡಿದ್ದಾರೆ, ಆ್ಯಂಡ್ ನಿಮ್ಮ ಕೋಚ್ ಅಲ್ವಾ? ಇಷ್ಟು ಜನರಿಗೆ ಈ ಟೈಮಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ಸ್, ಎಸ್ಪೆಷಲಿ ಮೈ ಕೋಚ್, ಮೈ ಡ್ಯಾಡ್ ಆ್ಯಂಡ್ ಅದರ್ಸ್. ಓಕೆ, ಡ್ಯಾಡಿಗೆ ಎಸ್ಪೆಷಲಿ ತುಂಬ ಜಾಸ್ತಿ ಕನೆಕ್ಷನ್ ಅನ್ಸುತ್ತಲ್ಲ ನಿಮಗೆ? ಹೆಂಗೆ ಅದು ನಿಮ್ಮ ಮತ್ತು ಡ್ಯಾಡ್ ಬಾಂಡಿಂಗ್ ಯಾವ ಥರ ಇದೆ? ಫ್ರೆಂಡ್ಶಿಪ್, ಕೋಚ್, ಫ್ಯಾಮಿಲಿ ಮೆಂಬರ್. ಓಕೆ, ಏನು ಹೆಂಗೆ ಶೇರ್ ಮಾಡ್ಕೊಳ್ಳೋ ಟೈಮಲ್ಲಿ ಒಂದು ಕಡೆ ಭಯ ಅಥವಾ ಈ ಥರ ಇರುತ್ತಲ್ವ? ಈಗ ನಮಗೆ ಅಪ್ಪ ಅಯ್ಯೋ ಇದೇನಾದರೂ ಹೇಳಿದ್ರೆ ಬೈತಾರೆ ಅನ್ನೋದು ಈ ಥರ ಇರುತ್ತೆ. ನಿಮಗೆ ನಿಮ್ಮ ಡ್ಯಾಡಿ ಮೇಲೆ ಅದು ಯಾವ ಥರ ಇದೆ? ನಾನು ಲೆಸ್ ಮಾರ್ಕ್ಸ್ ಸಿಗದಾಗಲೂ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಟ್ರೈ ಮಾಡು, ನೀನು ಎರಡೂ ಬ್ಯಾಲೆನ್ಸ್ ಮಾಡ್ತೀರಾ, ಸ್ವಲ್ಪ ಕಷ್ಟ, ಯು ಕ್ಯಾನ್ ಡೂ ದಿಸ್, ವಿಲ್ ಸಿ ನೆಕ್ಸ್ಟ್ ಟೈಮ್. ಓಕೆ, ಯು ಗಾಟ್ ಬೆಸ್ಟ್ ಡ್ಯಾಡ್ ಇನ್ ದ ವರ್ಲ್ಡ್. ಯಾ. ಓಕೆ, ಬೇರೆಯವರು ಕಂಪ್ಲೇಂಟ್ ಮಾಡಿದ್ದು ಕೇಳಿದ್ದೀರಾ? ಮನೇಲೆಲ್ಲ ಬಂದು PTA ಮೀಟಿಂಗಲ್ಲಿ ಮಕ್ಕಳ ಬಗ್ಗೆ ಮಮ್ಮಿ ಡ್ಯಾಡಿ ಕಂಪ್ಲೇಂಟ್, ನಿಮ್ಮ ಮನೇಲಿ ಏನು ಕಂಪ್ಲೇಂಟ್ ಮಾಡಿದ್ದಾರೆ ಸೋ ಫಾರ್? ಲಾಸ್ಟ್ ವೀಕೇ PTM ಇದ್ದು. ಓಕೆ, ನನ್ನ ಕ್ಲಾಸ್ ಟೀಚರು ಇನ್ನು ತುಂಬ ಮಾಡ್ತಾ ಇದ್ದಾನೆ, ಐ ಮೀನ್ ಹೀಸ್ ಟಾಕಿಂಗ್ ಅ ಲಾಟ್ ಕಂಟಿನ್ಯೂಸ್ಲಿ. ಆ್ಯಂಡ್ ಮೈ ಡ್ಯಾಡ್ ವಾಸ್ ಲೈಕ್ ಓಕೆ ಫೈನ್, ಅಲ್ಲಿ ಯಾ ಸ್ವಲ್ಪ ಮಾತಾಡು, ಹಿಂಗೆ ಈ ಕಂಪ್ಲೇಂಟ್ ಬರಬಾರ್ದು ನೆಕ್ಸ್ಟ್ ಟೈಮ್. ಓಕೆ, ಸರಿ. ನಿಮ್ಮ ಕ್ಲಾಸಸಲ್ಲಿ ಎಷ್ಟು ಫ್ರೆಂಡ್ಸ್ ಟೋಟಲ್ ನಂಬರ್ ಆಫ್? ನನಗೆ ಬೆಸ್ಟ್ ಫ್ರೆಂಡು 2, ಆಮೇಲೆ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ, ಸ್ಕೂಲ್ ಫುಲ್ ಆಗಿದ್ದಾರೆ. ಓಕೆ, ಕಿಟಿ ಪಾರ್ಟೀಸಿಗೆಲ್ಲ ಹೋಗ್ತೀರಾ ಫ್ರೆಂಡ್ಸ್ ಜೊತೆ? ಬರ್ಡೇ ಪಾರ್ಟೀಸ್ಗೆ ಹೋಗ್ತೀನಿ, ಆಮೇಲೆ ಸಮ್ ಈವೆಂಟ್ಸ್ ಫಂಕ್ಷನ್ಸ್. ಓಕೆ, ಪಾಕೆಟ್ ಮನಿ ಎಷ್ಟು ಸಿಗುತ್ತೆ ನಿಮಗೆ? ಆ್ಯಕ್ಚುಲಿ ನಾನು ಪಾಕೆಟ್ ಮನಿ ಎಲ್ಲ ತೊಗೊಲ್ಲ. 500,000 ತೊಗೊಂಡ್ಬಿಡ್ತೀರಾ ಅಷ್ಟೇ. ಪಾಕೆಟ್ ಮನಿ ಇದೆ 10-20 rupees. No, I will take from my dad. Okay. I don't keep any pocket monies. ಓಕೆ, ಇವಾಗ ತಂಗಿಗೆ ಅವ್ರಿಗೆ ಹೆಂಗೆ ಸ್ಪೋರ್ಟ್ಸಲ್ಲೇ ಕಂಟಿನ್ಯೂ ಮಾಡಬೇಕಾ ಅಥವಾ ಇಲ್ಲ ಅವಳಿಗೆ ಏನು ಇಷ್ಟ ಆ ಥರ? ಆ್ಯಕ್ಚುಲಿ ಅವ್ರಿಗೆ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ, ಅವಳು ಬಾಕ್ಸಿಂಗ್ ಟ್ರೈ ಮಾಡ್ತಾಳೆ. ಬಾಕ್ಸಿಂಗ್ ಮಾಡ್ತಾರಾ? ಬಾಕ್ಸಿಂಗು
ಅಲ್ಲ ಟಿ ವಿಲಿ ನೋಡಿ ಟ್ರೈ ಮಾಡ್ತಾರಾ ಅಥವಾ ಕ್ಲಾಸಿಗೆ ಸೇರಿಸಿದ್ದೀರಾ? ಇಲ್ಲ, ಅವಳು ಟಿ ವಿನಲ್ಲಿ ನೋಡಿ ಫುಲ್ ಇಂಪ್ರೆಸ್ ಆಗಿದ್ದಾಳೆ. ಇಲ್ಲಿ ನಿಮಗಿಂತ ಮನೆಯವರಿಗೆ ಜಾಸ್ತಿ ಇಂಟ್ರೆಸ್ಟ್, ಮಕ್ಕಳು ಏನಾದರೂ ಒಂದು ಅಚೀವ್ ಮಾಡಲಿ, ಯಾವುದಾದ್ರೂ ಒಂದು ಐದರ್ ಸ್ಪೋರ್ಟ್ಸ್ ಐದರ್ ಸ್ಟಡೀಸ್ ಆ ಥರ ಹೇಳಿ. ಓಕೆ, ಈ ಟೈಮಲ್ಲಿ ಬೇರೆ ಎಲ್ಲಾದರೂ ಹೇಳದೇ ಇರೋದು ಅಥವಾ ಹೇಳಬೇಕು ಅಂತ ಅನಿಸಿರೋದು ಏನಾದರೂ ನಿಮ್ಮ ಮೈಂಡಲ್ಲಿದ್ದರೆ ಯು ಕ್ಯಾನ್. ಥ್ಯಾಂಕ್ ಯು ಬ್ರಿಗೇಡ್ ಮೀಡಿಯಾ ಫಾರ್ ಟೇಕಿಂಗ್ ಮೀ ಲೈಕ್ ದಿಸ್ ಇಂಟರ್ವ್ಯೂ. ನೀವು ನನ್ನನ್ನು ಹುಡ್ಕೊಂಡು ಬಂದು ಇಲ್ಲಿ ಇಂಟರ್ವ್ಯೂ ಮಾಡ್ತಾಯಿದ್ದೀರಾ, ತುಂಬ ಥ್ಯಾಂಕ್ಸು. ನಮಗೆ ಸ್ವಲ್ಪ ಬ್ರ್ಯಾಂಡ್ಸು ಸಪೋರ್ಟ್ ಸ್ವಲ್ಪ ಬೇಕು. ಓಕೆ ಓಕೆ, ಅಪ್ರೋಚ್ ಮಾಡಿದ್ರಾ ಬ್ರ್ಯಾಂಡ್ಸ್ಗೆ ಎಲ್ಲ, ಅಂದರೆ ಟ್ರೈ ಮಾಡಿದ್ದೀರಿ. ಅಲ್ಲಿ ನಮಗೆ ಸ್ವಲ್ಪ ಸಪೋರ್ಟ್ ಸಿಕ್ಕಿದೆ. ಆಥ್ರೈಸ್ ಎಂದು ಬ್ರ್ಯಾಂಡು. ಲೈಕ್ ಇವಾಗ ಪುಮಾ ಅಡಿಡಾಸ್ ನಾವು ನೋಡಿದ್ದೀವಿ, ಅಂದರೆ ತುಂಬ ಫೇಮ್ ಇರೋರಿಗೆ ಮಾತ್ರ ಆ ಥರ ಅವರು ಕೊಡೋದು. ಸೊ ಯಾಕೆ ಟ್ಯಾಲೆಂಟ್ ಇರೋರಿಗೆ ಅವ್ರು ಹಿಂದೆ ಮುಂದೆ ನೋಡ್ತಾರೆ? ಟ್ರೈ ಮಾಡಿದ್ರಾ ಅಥವಾ ಅವರೇ ಬೇಡ ಅಂದ್ರೆ ಹೇಗೆ? ಇಲ್ಲ, ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನನ್ನ ಅಪ್ಪವೇ ಟ್ರೈ ಮಾಡಿದ್ದು. ಅವ್ರು ಜಸ್ಟ್ ಹೇಳಿದ್ರೆ ನಾನೆಲ್ಲ ಟ್ರೈ ಮಾಡಿದ್ದೆ. ಆಥ್ರೈಸ್ ಒಂದು ಬ್ರ್ಯಾಂಡು ನಮಗೆ ಸಪೋರ್ಟ್ ಸಿಕ್ಕಿದ್ದಾರೆ. ಓಕೆ, ಸೊ ನೀವೆಲ್ಲೇ ಹೋದರೂ ಅವ್ರ ಕಡೆಯಿಂದ ನಿಮಗೆ ಕಾಸ್ಟ್ಯೂಮ್ ಶೂಸ್ ಎಲ್ಲನೂ ಪ್ರೊವೈಡ್ ಆಗುತ್ತೆ? ಹಾಂ. ಓಕೆ, ಸೂಪರ್. ಏಜ್ ಇಸ್ ನಾಟ್ ಜಸ್ಟ್ ಅ ನಂಬರ್. ನೀವು ಯಾವ ಏಜ್ ಇದ್ದರೆ ನೀವು ಅಚೀವ್ ಮಾಡಬೇಕು ಅಷ್ಟೇ ಅವನಿಂದ ಕಲಿತು. ಹಾಂ, ಹೇಳಿ. ಓಕೆ, ನನ್ನ ಫೇವ್ರೆಟ್ ಹೀರೋ ಉಪೇಂದ್ರ. ಯಾವ ಮೂವಿ ಇಷ್ಟ? ಇವಾಗ ರೀಸೆಂಟಾಗಿ ಕೂಲಿ ಬಂದಿತ್ತಲ್ವಾ, ಅವರು ಅಲ್ಲಿ ಇದ್ದಾರೆ. ಕರೆಕ್ಟ್, ತಮಿಳಲ್ಲಿ ಉಪೇಂದ್ರ ನೋಡಿ ಇಷ್ಟ ಅಂದ್ಬಿಟ್ರಲ್ಲ, ಅದು ಸ್ವಾಗ. ಓಕೆ, ಎನಿ ಹೌ ಕವಿನ್, ನಿಮಗೆ ಫ್ಯೂಚರ್ಗೆ ಆಲ್ ದ ವೆರಿ ಬೆಸ್ಟ್. ನೀವೇನು ಡ್ರೀಮ್ ಅಂದ್ಕೊಂಡಿದ್ದೀರಾ ಅದು ಫುಲ್ಫಿಲ್ ಆಗಲಿ. ಆದಷ್ಟು ಬೇಗ ಎಲ್ಲ ಬ್ರ್ಯಾಂಡ್ಸ್ ನಿಮ್ಮ ಜೊತೆಗೆ ಕೊಲಾಬರೇಟ್ ಮಾಡಲಿ. ನೀವೇನು ಒಲಿಂಪಿಕ್ ಅದು ನಮ್ಮ ಇಂಡಿಯಾನ ರೆಪ್ರೆಸೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಆ ಆಸೆ ಫುಲ್ಫಿಲ್ ಆಗಲಿ, ಈಡೇರಲಿ. ಎಲ್ಲ ನಮ್ಮ ಕನ್ನಡಿಗರ ಆಶೀರ್ವಾದ ನಿಮ್ಮ ಮೇಲಿರಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗಾಗಿ ನೋಡ್ತಾ ಇರಿ ಬ್ರಿಗೇಡ್ ನ್ಯೂಸ್ ಕನ್ನಡ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.